ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಎ ಮುಖಾಂತರ ಕಂಡಕ್ಟ್ ಮಾಡಲಾದಂಥ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಫಾರ್ ರೀಜನ್ ಎಚ್ ಕೆ ವೃಂದದ FDA ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯು ಏನಪ್ಪ ಪೇಪರ್ 1 ಆಗಿರ್ತದೆ, ಅಂದರೆ ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆ. ಇದರ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ಇಲ್ಲಿ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ? ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? ರಾಜಸ್ಥಾನ. ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಆಚರಿಸುವ ತಿಂಗಳು ನೋಡಿ, ವಿಚಕ್ಷಣಾ ಜಾಗೃತಿ ಸಪ್ತಾಹ. ಸೊ ಇದರ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 2 ಅಕ್ಟೋಬರ್ ಮಂತು. ನೆಕ್ಸ್ಟ್, ಭಾರತೀಯ ಸಂವಿಧಾನದ 243D ವಿಧಿಯು ನಿರೂಪಿಸುವುದು. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಆಗುತ್ತೆ, ಪಂಚಾಯಿತಿಗಳಲ್ಲಿ ಮೀಸಲಾತಿ 243D. ನೆಕ್ಸ್ಟ್, MG ನರೇಗಾ ಪಿದ ಪ್ರಮುಖ ಗುಣಲಕ್ಷಣಗಳೆಂದರೆ. ಸೊ ಇಲ್ಲಿ ಟೋಟಲ್ಸು 4 ಆಪ್ಷನ್ಸ್ ಇದ್ದಾವೆ. ಸೊ ಈ 4 ಆಪ್ಷನ್ಗಳು ಇದರ ಒಂದು ಗುಣಲಕ್ಷಣಗಳು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 4 ಆಗುತ್ತೆ, A, B, C ಮತ್ತು D. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ನೀವು ಇಂಗ್ಲೀಷಲ್ಲಿ ಕೂಡ ನೋಡ್ಬೋದು. ಕ್ವೆಶನ್ ನಂಬರ್ 5, ಕೆಳಗಿನವುಗಳಲ್ಲಿ ಯಾವುದು ಜನಸುಣವಾಯಿಯ ಉದ್ದೇಶವಲ್ಲ? ಜನಸುಣವಾಯಿಯ ಉದ್ದೇಶವಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ಆಪ್ಷನ್ ನಂಬರ್ ಸೊ ಇಲ್ಲಿ ಉದ್ದೇಶವಲ್ಲ ಅಂದರೆ ಆಪ್ಷನ್ ನಂಬರ್ 1 ಆಗುತ್ತೆ. ನೆಕ್ಸ್ಟ್, 1991 ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 1. ನೆಕ್ಸ್ಟ್, ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 4, ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾಯಿಯಾಗಿರ್ತದೆ. ನೆಕ್ಸ್ಟ್, 2023 ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನಿಕ ಅನುಚ್ಛೇದವನ್ನು ಬಳಸಿತು? ಅನುಚ್ಛೇದ 200. ನೆಕ್ಸ್ಟ್, ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಅನುಚ್ಛೇದ 263. ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಅಂದರೆ ನನ್ ಆಫ್ ದಿ ಅಬೌವ್ ಈ ಮೇಲಿನ ಯಾವುದೂ ಅಲ್ಲ ಆಯ್ಕೆಯನ್ನು ಪರೀಕ್ಷಿಸಲಾಯಿತು. ಸುಪ್ರೀಂ ಕೋರ್ಟ್ ತೀರ್ಪು 2013. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವರಲ್ಲಿ ಯಾರು ಚುನಾವಣಾ ಅಧಿಕಾರಿಯಾಗಿರ್ತಾರ? ಸೊ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯವರು. ನೆಕ್ಸ್ಟ್, ಈ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ, ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣ. ಸೊ ಪ್ರತಿಪಾದನೆ ಏನಿದೆ? ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಯಿತು. ಕಾರಣ ಏನದ? ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ. ಹೌದು, ಇವೆರಡೂ ಕರೆಕ್ಟ್ ಅದಾವ ಮತ್ತು ಸರಿಯಾದ ವಿವರಣೆ ಆಗಿದೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವೆಶನು 13th ಕ್ವೆಶನ್. ಇಲ್ಲಿ ಚಳುವಳಿ ಮತ್ತು ಅದರ ಒಂದು ಪ್ರಮುಖ ಬೇಡಿಕೆ ಅಥವಾ ವಿಷಯ, ಇವುಗಳ ಒಂದು ಏನಪ್ಪ ವಿಷಯದೊಂದಿಗೆ ಹೊಂದಿಸಿ ಬರೀರಿ ಅಂತ ಅಂದಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 1 ಆಗುತ್ತೆ ನೋಡಿ, A3 4 1 2. ನಿರ್ಭಯ ಚಳುವಳಿ ಇದು ಲಿಂಗ ಆಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳನ್ನು ಮತ್ತು ಸುಧಾರಣೆಗಳನ್ನು ಮಾಡುವುದು.
ನೆಕ್ಸ್ಟ್ ಭೀಮ್ ಆರ್ಮಿ ಸಂಘಟನೆ, ಇದು ದಲಿತ ಹಕ್ಕುಗಳ ಪ್ರತಿಪಾದನೆ. ಶಹೀನ್ ಬಾಗ್ನ ಪ್ರತಿಭಟನೆಗಳು, ಇದು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮತ್ತು ಸಾಂವಿಧಾನಿಕ ಜಾತ್ಯತೀತತೆ ರಕ್ಷಣೆ. ನೆಕ್ಸ್ಟ್ ಹಂಸದೇವ್ ಅರಣ್ಯದಲ್ಲಿನ ಆದಿವಾಸಿ ಪ್ರತಿರೋಧ, ಇದು ಅರಣ್ಯ ಹಕ್ಕುಗಳ ರಕ್ಷಣೆ. ನೆಕ್ಸ್ಟ್ 40th ಕ್ವಶನ್, ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗು ನೀತಿಯಾಗಿ ಬದಲಾವಣೆಯಾದುದರ ಪ್ರಮುಖ ಉದ್ದೇಶ ಏನು? ದಕ್ಷಿಣ ಏಷ್ಯಾದೊಂದಿಗೆ ಕೇವಲ ಸಾಂಸ್ಕೃತಿಕ ರಾಯಭಾರಿತ್ವದತ್ತ ಒಂದು ಗಮನ ಕೇಂದ್ರೀಕರಿಸುವುದು. ಆಪ್ಷನ್ ನಂಬರ್ 2 ಆಗುತ್ತೆ. ನೆಕ್ಸ್ಟ್ ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಅನುಕ್ರಮವನ್ನು ಗುರುತಿಸಿ. ನೋಡಿ, ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಪೂರ್ವದಿಂದ ಪಶ್ಚಿಮ. ಈಗ ನೋಡಿ, ಭಾರತ ನಕಾಶೆ ಈ ರೀತಿ ಇದೆ, ರಫ್ ಆಗಿ ತೆಗಿತಾ ಇದ್ದೀನಿ. ಓಕೆ, ಈಗ ಪೂರ್ವದಿಂದ ಪಶ್ಚಿಮ. ಪೂರ್ವ ಅಂದ್ರೇನು? ಈ ಸೈಡ್ ಬರುತ್ತಾ. ನೆಕ್ಸ್ಟ್ ಹೀಗೆ ಪಶ್ಚಿಮ ಆಗುತ್ತಾ. ಪೂರ್ವದಲ್ಲಿ ಮೊದಲು ಯಾವುದು ಬರುತ್ತಾ? ಕೋಲ್ಕತ್ತಾ ಬರುತ್ತಾ. ನೆಕ್ಸ್ಟ್ ಕೋಲ್ಕತ್ತಾ ಇದು ಯಾವುದು? ಪಶ್ಚಿಮ ಬಂಗಾಳ ರಾಜಧಾನಿ. ನೆಕ್ಸ್ಟ್ ಭುವನೇಶ್ವರ್ ಅಂದರೆ ಒಡಿಸ್ಸಾದ ರಾಜಧಾನಿ. ಆಮೇಲೆ ಚೆನ್ನೈ ತಮಿಳುನಾಡು ರಾಜಧಾನಿ. ಆಮೇಲೆ ಹೈದರಾಬಾದ್ ತೆಲಂಗಾಣದ ರಾಜಧಾನಿ. ಆಪ್ಷನ್ ನಂಬರ್ 3 ಈಸ್ ದ ಕರೆಕ್ಟ್ ಆನ್ಸರ್. ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ. ಓಕೆ, ಸೊ ಇಲ್ಲಿ ನೋಡಿ ಆಪ್ಷನ್ ನಂಬರ್ 2 ಆಗುತ್ತೆ ಕರೆಕ್ಟು. ಆರೋಹಣ ಅಂದ್ರೇನು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿ, ಆರೋಹಣ ಅಂದರೆ ಅಸೆಂಡಿಂಗ್ ಆರ್ಡರ್ ಆಗುತ್ತೆ. ಅಸೆಂಡಿಂಗ್ ಅಂದರೆ ಏರಿಕೆ ಕ್ರಮ, ಏರ್ಕೋತ ಹೋಗೋದು, ಕಡಿಮೆಯಿಂದ ಹೆಚ್ಚಿಗೆ. ಹೌದಾ? ಎಲ್ಲಕ್ಕಿಂತ ಕಡಿಮೆ ಯಾವುದಾಗುತ್ತಾ? ಮಧ್ಯಂತರ ಪಟ್ಟಣಗಳು. ಆಪ್ಷನ್ ಇ ಬರುತ್ತಾ. ನೆಕ್ಸ್ಟ್ ಪಟ್ಟಣಗಳು, ಆಮೇಲೆ 1,00,000 ನಗರ, 1,00,000 ಸಿಟಿ, ಆಮೇಲೆ ಮೆಗಾ ಸಿಟಿ, ಆಮೇಲೆ ಮೆಟ್ರೋಪಾಲಿಟನ್ ಸಿಟಿ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತಾ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ? ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು. ನೆಕ್ಸ್ಟು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ. ಇಲ್ಲಿ ಬಿ, ಸಿ ಮತ್ತು ಡಿ ಮಾತ್ರ ಸರಿಯಾಗ್ತವ. ನೆಕ್ಸ್ಟ್ 19th ಕ್ವಶನ್, ಹೊಂದಿಸಿ ಬರೆಯಿರಿ. ಬ್ಯಾರೋಮೀಟರ್ ಇದು ವಾಯುಮಂಡಲದ ಒತ್ತಡ. ಆಪ್ಷನ್ ನಂಬರ್ 3 ನೋಡಿ, 3 ಯಾವುದಿದೆ? ಎಸ್, ಇದೇ ಆಗುತ್ತೆ ಕರೆಕ್ಟು. ಹೈಗ್ರೋಮೀಟರ್ ಆರ್ದ್ರತೆ, ಅನಿಮೋಮೀಟರ್ ಗಾಳಿಯ ವೇಗ, ಥರ್ಮೋಮೀಟರ್ ಉಷ್ಣಾಂಶ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರು ಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠದವರೆಗೆ ಜೋಡಿಸಿ. ಕನಿಷ್ಠದಿಂದ ಗರಿಷ್ಠ BDCA, ಸಲ್ಫರ್ ಹೆಕ್ಸಾಕ್ಲೋರೈಡ್, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ ಅಂದರೆ HFCs, ಆಮೇಲೆ ಮಿಥೇನು, ಎಲ್ಲಕ್ಕಿಂತ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ CO2. ನೆಕ್ಸ್ಟ್ 21ನೇದ್ದು, ಹೊಂದಿಸಿ ಬರೆಯಿರಿ. ಒಂದು ಜೀವನಾಧಾರ ಕೃಷಿ ಅನುಸರಿಸುತ್ತಿರುವ ಸಾಮಾಜಿಕ ಗುಂಪು ಮತ್ತು ದೇಶ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ 1 ಆಗುತ್ತೆ. ಲಡಾಂಗ್ ಮಲೇಷಿಯಾ, ತಾರೈ ಥೈಲ್ಯಾಂಡ್, ಪೋಡಾ ಭಾರತ, ಚೀನಾ ಶ್ರೀಲಂಕಾ. ನೆಕ್ಸ್ಟ್
ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನದರಿಂದ ಕಡಿಮೆಯವರೆಗಿನ ಕ್ರಮದಲ್ಲಿ ಜೋಡಿಸಿ. ಭೂ ಅವನತಿಗೆ. ಓಕೆ, ಸೊ ಇಲ್ಲಿ ಆಪ್ಷನ್ ನಂಬರ್ 4 ಆಗುತ್ತೆ ಕರೆಕ್ಟು. ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ. ನಗರದ ವಾಯುಗುಣ ಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ. ಲ್ಯಾಕೆನ್ಸ್ ಅಥವಾ ಲಿಚೆನ್ಸ್, ನೀವು ಇದನ್ನು ಓದಿರ್ಬೋದು, ಲಿಚೆನ್ಸ್ ಅಂತ ಬರುತ್ತೆ. ನೆಕ್ಸ್ಟು, ಕೆಳಗಿನ ಜಾಗತಿಕ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಆಪ್ಷನ್ ನಂಬರ್ 1 ಈಸ್ ಅ ಕರೆಕ್ಟ್ ಆನ್ಸರ್. 25ನೇ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ಒಂದು ಕಡೆ ಸಂಸ್ಥೆಗಳು, ಒಂದು ಕಡೆ ಅವುಗಳ ಗುರಿಗಳು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ಆಪ್ಷನ್ ನಂಬರ್ 1 ಆಗುತ್ತಾ. ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ ನಂಬರ್, ಇಲ್ಲಿ ನೋಡಿ, ಪ್ರೀತಿಲತಾ ವಡ್ಡೇದಾರ ಇವ್ರದ್ದು 4th ಆಗುತ್ತಾ. 4 ಪಹಾಡ್ ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ರು, ಅಂದರೆ ಆಪ್ಷನ್ 1 ಆಗುತ್ತಾ ಇದು. ಸುಹಾಸಿನಿ ಗಂಗೂಲಿ ಇವರು ಚಿತ್ತಗಾಂಗ್ ಶಸ್ತ್ರಾಗಾರದ ಮೇಲೆ ಈ ದಾಳಿಯಲ್ಲಿ ಭಾಗವನ್ನು ತೆಗೆದುಕೊಂಡಿದ್ದರು. ಆಮೇಲೆ ಕಲ್ಪನಾ ದತ್ ಇವರು ಸೂರ್ಯಸೇನರ ಒಂದು ಪಡೆಯ ಸದಸ್ಯೆ. ತೋರು ದತ್ತ ಇವರು ಬಂಗಾಳಿ ಕವಯಿತ್ರಿ. ನೆಕ್ಸ್ಟ್, ಶಿವಾಜಿಯ ಆಳ್ವಿಕೆ ಇದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ 2 ವಿಧದ ತೆರಿಗೆಗಳು ಅಥವಾ ಟ್ಯಾಕ್ಸ್ ಅಂತ ಅನ್ಬೋದು ನಾವು. ಒಂದು ಚೌತ್, ಮತ್ತೊಂದು ಸರ್ ದೇಶಮುಖಿ. ಸೊ ಟೋಟಲ್ ಎಷ್ಟು? 2. ಓಕೆ. ನೆಕ್ಸ್ಟ್ 28ನೇದು, ಮೈಸೂರು ದಿವಾನರ ಹೆಸರುಗಳನ್ನು ಒಂದು ಸರಿಯಾದ ಅನುಕ್ರಮಣಿಕೆಯಲ್ಲಿ ಬರೆಯಿರಿ. ಸೊ ವಿ.ಪಿ. ಮಾಧವರಾವ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಮತ್ತು ಮಾಧವರಾವ್. ನೆಕ್ಸ್ಟ್ 29ನೇ ಕ್ವಶನ್ ಏನು? ಈ ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲ್ಯಾಂಟೇಷನನ್ನು ಪ್ರಾರಂಭಿಸಲು ಕಾರಣಭೂತರಾದವರು ಮಾರ್ಕಬ್ಬನ್. ನೆಕ್ಸ್ಟ್, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಬರೆಯಿರಿ. ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಚರಿತ್ರೆಯನ್ನು ತಿಳಿಯದವರು ಅದನ್ನು ಪುನರಾವರ್ತಿಸುವುದಕ್ಕಾಗಿ ಖಂಡಿಸಲ್ಪಡುತ್ತಾರೆ. ಈ ಹೇಳಿಕೆಯನ್ನು ಕೊಟ್ಟ ಭಾರತೀಯ ಮುತ್ಸದ್ದಿ ಡಾಕ್ಟರ್ B.R. ಅಂಬೇಡ್ಕರ್. ನೆಕ್ಸ್ಟ್, 1616ರ ಹೊತ್ತಿಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳನ್ನು ಹೊಂದಿದ್ದ ಸ್ಥಳಗಳು ಸೂರತ್, ಅಹಮದಾಬಾದ್, ಭರೂಚ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಹಿಂದ್ ಸ್ವರಾಜ್, ವೈಟ್ ಮ್ಯಾನ್ಸ್ ಬರ್ಡನ್, ಓರಿಯೆಂಟಲಿಸಮ್, ಪವರ್ ಆ್ಯಂಡ್ ನಾಲೆಡ್ಜ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ 1. ನೆಕ್ಸ್ಟ್, ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಕೊಟ್ಟಿರುವ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ವಾಂಡಿವಾಶ್ ಕದನ, ಶ್ರೀರಂಗಪಟ್ಟಣ ಕದನ, ಮೊದಲನೇ ಆಂಗ್ಲೋ ಮೈಸೂರು ಕದನ, ಎರಡನೇ ಆಂಗ್ಲೋ ಮೈಸೂರು ಕದನ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಮೊದಲಿಗೆ ಬರೋದು ವಾಂಡಿವಾಶ್ ಕದನ, ಆಮೇಲೆ ಮೊದಲನೇ ಆಂಗ್ಲೋ ಮೈಸೂರು, ಆಮೇಲೆ ಎರಡನೇ ಆಂಗ್ಲೋ ಮೈಸೂರು, ಆಮೇಲೆ ಶ್ರೀರಂಗಪಟ್ಟಣ ಕದನ. ಅಂದರೆ ಅದೇ 3ನೇ ಆಂಗ್ಲೋ ಮೈಸೂರು ಯುದ್ಧ. ನೆಕ್ಸ್ಟ್, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಮಹಾಯಾನಿಗಳ ಬದಲ್. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್.
ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸಿರಿ. ಫತೇಬಾದ್ ಮತ್ತು ಹಿಸಾರ್. ಹೊಂದಿಸಿ ಬರೀರಿ. ಕೀರ್ತಿವರ್ಮ ಯಾವುದಪ್ಪ? ಕೀರ್ತಿವರ್ಮ ಗೋವೈದ್ಯ. ಆಮೇಲೆ ಶ್ರೀಧರಾಚಾರ್ಯ ಜಾತಕ ತಿಲಕ. ಎರಡನೇ ನಾಗವರ್ಮ ಕಾವ್ಯಾವಲೋಕನ. ನಾಗಚಂದ್ರ ಮಲ್ಲಿನಾಥ ಪುರಾಣ. ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 4 ಆಗುತ್ತೆ. ನೋಡಿ ನೆಕ್ಸ್ಟ್ 38, 39 ಅಪ್ ಟು ಎಷ್ಟು ಅದಾವಪ್ಪ? 45, 49, 50. 50ನೇ ಕ್ವಶನ್ ಮಟ್ಟ ಏನದಾವೆಲ್ಲ ಪ್ರಾಬ್ಲಮೆಟಿಕ್ ಅದಾವ. ಸೊ ಅದಕ್ಕೆ ಏನು ಮಾಡೋಣ, ಇದೊಂದು ಸೆಷನ್ ಇಲ್ಲಿ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಸೆಷನಲ್ಲಿ ರಿಮೈನಿಂಗ್ ಮೆಂಟಲ್ ಎಬಿಲಿಟಿ ಕ್ವಶನ್ಸು ಮತ್ತು 51 to 100 ಈ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಧನ್ಯವಾದಗಳು.